ಇನ್ನು ಬಾಬಾ ಬುಡನ್ಗಿರಿ ಕೇಸನ್ನ ರೀಓಪನ್ ಮಾಡಿಸಿಲ್ಲ ಎನ್ನುವ ಸ್ಪಷ್ಟನೆಯನ್ನ ಗೃಹ ಸಚಿವ ಪರಮೇಶ್ವರ್ ನೀಡಿದ್ದಾರೆ. ಠಾಣೆಯಲ್ಲಿರುವಂತಹ ಕೇಸ್ನ ವಿಚಾರಣೆಗೆ ಅನುಮತಿ ಕೊಟ್ಟಿದ್ದಾರೆ. ಕ್ರಮ ತೆಗೆದುಕೊಳ್ಳೋಕೆ ಹೋದ್ರೆ ರೀಓಪನ್ ಹೇಗಾಗುತ್ತೆ ಅಂತ ಪ್ರಶ್ನಿಸಿದ್ದಾರೆ ಪರಮೇಶ್ವರ್. ಕೋರ್ಟ್ ಸೂಚನೆ ಕೊಟ್ರೆ ನಾವು ಕೇಳಬಾರ್ದ? ಬಿಜೆಪಿ ಕೋರ್ಟ್ಗೂ ಬೆಲೆ ಕೊಡಲ್ಲ, ಕಾನೂನಿಗೂ ಬೆಲೆ ಕೊಡಲ್ಲ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಹೋಮ್ ಮಿನಿಸ್ಟರ್. ಪೊಲೀಸ್ ಸ್ಟೇಷನ್ ನಲ್ಲಿರೋ ಕೇಸನ್ನ ಪೊಲೀಸ್ ಸ್ಟೇಷನ್ನಿನ ಅಧಿಕಾರಿ ಅದನ್ನ ಅವನು ಕ್ರಮ ತಗೊಳ್ಳೋದಕ್ಕೆ ಹೋದ್ರೆ ಅದನ್ನ ರೀಓಪನ್ ಮಾಡಿದಿರಿ, ಅದು ಮಾಡಿದಿರಿ, ಇದು ಮಾಡಿದಿರಿ ಅಂದ್ರೆ ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೇಳಬಾರ್ದ? ಕೋರ್ಟಿಗೂ ಬೆಲೆ ಇಲ್ಲ, ಕಾನೂನಿಗೂ ಬೆಲೆ ಇಲ್ಲ. ಅವನು ಯಾರು 16 ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದಕ್ಕೆ ಹೊರಟಿದ್ದೀರಾ? ಅವನು ಅಪರಾಧಿನ ಸಪೋರ್ಟ್ ಮಾಡ್ಕೊಂಡು ನೀವು ಮಾಡ್ತಿದ್ದೀರಾ. ಅವನು 9 ಕೇಸು ಇದರಲ್ಲಿ ಡ್ರಗ್ಸ್ ನಲ್ಲಿ ಇದು ಏನದು ಸಾರಾಯಿನೋ ಏನೋ ಅದು ವೈನ್ಸ್ ಅಲ್ಲಿ ಅದನ್ನ ಅವನು 9 ಕೇಸ್ ಇತ್ತು ಅವನ ಮೇಲೆ. ಬೇರೆ ಬೇರೆ ರೀತಿಯಲ್ಲಿ ಮಿಕ್ಕ ಕೇಸ್ 16 ಕೇಸ್ಗಳಿದ್ದು. ಅವನಿಗೆ ಇಷ್ಟೊಂದು ಇವರು ರಕ್ಷಣೆ ಕೊಡಬೇಕು. ಬೇರೆಗಳ ಹಿಂದೂಗಳಿದಾರಪ್ಪ ಆ ಲಿಸ್ಟ್ ಅಲ್ಲಿ ಕೂಡ ಬೇರೆಗಳ ಹಿಂದೂಗಳಿದ್ದಾರೆ. ನಾವು ಯಾರಿಗೆ ನೋಡಿ ನಾವು ನಮ್ಮ ಸರ್ಕಾರ ಯಾರು ಆರಿಸಿರೋದು? ಜನ ಯಾರು? ಹೆಚ್ಚಿನ ಅಂಶ ಹಿಂದೂಗಳೇ ಇದ್ದಾರಲ್ವಾ? ಮತ್ತೆ ನಾವ್ ಹೆಂಗ್ ಹಿಂದೂ ವಿರೋಧಿ ಆಗ್ತೀವಿ? ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಾಗ್ತದೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಥ ಏನೋ ವಿಚಾರದಲ್ಲಿ ನ್ಯಾಯವಾಗಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.